ಇದ್ದಾರೆ. ಉದ್ಯೋಗ ಇಲ್ಲದಕ್ಕಾಗಿ ಎಷ್ಟೋ ಮಕ್ಕಳು ಲಕ್ಷಗಳು ಖರ್ಚು ಮಾಡಿ ವಿದ್ಯಾ ಕಲಿತ ಅಮೇರಿಕಕ್ಕೆ ಹೋಗಿ ಉದ್ಯೋಗ ಮಾಡೋಣ ಅಂದ್ರೆ ಅಲ್ಲಿ ವೀಸಾ ಸಿಗ್ತಾ ಇಲ್ಲ, ಬದುಕಾಗ್ತಾ ಇಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಏನಿದ್ರಲ್ಲ ಇವೆಲ್ಲ ಇವತ್ತು ಭಾರತಕ್ಕೆ ಮಲ್ಲಿ ಬರ್ತಾ ಇದ್ದಾರೆ. ಕಲಿಸೋದು ಕಡಿಮೆ ಜನಕ್ಕೆ, ಅದು ಖಾಸಗಿಯಲ್ಲಿ ಕಲಿತು ಏನೋ ಸಾಲ ಮಾಡಿ ಕಲಿತಂಥ ಮಕ್ಕಳಿಗೆ ಭವಿಷ್ಯ ಇಲ್ಲ, ಉದ್ಯೋಗ ಇಲ್ಲ. ಅವ್ರು ಅಮೇರಿಕ ಅಂತ ಯುರೋಪ್ ಅಂತ ದೇಶಗಳಿಗೆ ಓಡಿ ಹೋಗ್ತಾ ಇದ್ದಾರೆ. ಅಲ್ಲಿಂದ ಇವತ್ತು ಹೊರಗೆ ಆಗ್ತಾ ಇದ್ದಾರೆ ನಮ್ಮನ್ನು. ನಾವು ಥರ್ಡ್ ವರ್ಲ್ಡ್ ಕಂಟ್ರಿ, ನಾವು ಅತ್ಯಂತ ಬಡವರು ಅನ್ನೋ ಕಾರಣಕ್ಕಾಗಿ ಸಹಜ ನಾವು ಶ್ರೀಮಂತರ ಮನೆ ಸುತ್ತಮುತ್ತ ಯಾರು ಬಡವರು ಹೋಗೋದಿಲ್ಲ, ಹೋದ್ರೆ ಅಲ್ಲಿ ಹೊರಗೆ ಕಾವಲುಗಾರ ಇರ್ತಾರೆ. ಹಂಗೆ ಅಮೇರಿಕಕ್ಕೆ ಹೋದ್ರೆ ಕಾವಲುಗಾರ ಇಟ್ಟಿದ್ದಾರೆ ನಮ್ಮ ಹೊರಗೆ ಹಾಕೋ ಸಲುವಾಗಿ. ಈ ಶ್ರೀಮಂತ ದೇಶ ಮಾಡೋರು ಯಾವಾಗ ಪ್ರತಿಯೊಬ್ಬರೆಲ್ಲ ಉದ್ಯೋಗ ಕೊಡೋದು ಯಾವಾಗ ಆಗೋದು? ಅದಿರೋದೇ ಕೃಷಿ ಕ್ಷೇತ್ರ ಅವಗಣನೆ ಮಾಡ್ತಾಯಿದ್ರಿ. ಅದುಗಳೇ ಲಕ್ಷ್ಯ ಕೊಡ್ತಾ ಇಲ್ಲ. ಯಾರೋ ಒಬ್ಬ ಮೂರ್ಖ ಕೆಲವಷ್ಟು ನಮ್ಮಂತಹ ಈ ವಿಶ್ಲೇಷಣೆಕಾರರು ಹೇಳ್ತಾರೆ ಏನಪ್ಪ ಅಂತಂದ್ರೆ ಅದನ್ನು ಏನಾದರೂ MS ಸ್ವಾಮಿಗಳಂತ ನಾವಿರ್ತಂದ್ರೆ ಇನ್ನೂ ರೇಟ್ ಹೆಚ್ಚಾಗ್ತದೆ, ಮತ್ತಷ್ಟು ಹೆಚ್ಚಾಗೋದು ವಾದ ಮಾಡ್ತಾರೆ. ಏನು ಹೇಳಕ್ಕೆ ಸಾಧ್ಯ ಅಂತವ್ರಿಗೆ ಅಂತ. ಯಾಕಂದ್ರೆ ನಮಗೆ ಇಡೀ ದೇಶಕ್ಕೆ ಆಹಾರ ಹಾಕೋದು ನಮ್ಮ ಕ್ಷೇತ್ರ, ಅನ್ನ ಭಾಗ್ಯ ಕೊಡೋದನ್ನು ನಮ್ಮ ಕೃಷಿ. ಅದನ್ನು ಇವತ್ತು ನಾವು ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದೀವಿ. ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಸಂಶೋಧನೆ ಆದರೂ ಸಹಿತ ಅದ ಕಡಿಮೆ ಬೆಲೆಯಲ್ಲಿ ಅವ್ರ ವಸ್ತುಗಳು ಸಿಗ್ತಾ ಇಲ್ಲ, ಹೀಗಾಗಿ ಗೊಬ್ಬರಗಳು ಸಿಗ್ತಾ ಇಲ್ಲ. ಹೀಗಾಗಿ ಇವತ್ತು ರೈತ ಹೈರಾಣಾಗಿ ಹೋಗಿಬಿಟ್ಟಿದ್ದಾನೆ. ಆ ರೈತನ ಬಗ್ಗೆ ಏನು ಕಾಳಜಿ ಅದ ನಮ್ಮ ಮೋದಿಜಿ ಅವರಿಗೆ? ಅದನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಇಬ್ಬರು ಪ್ರಶ್ನೆ ಅಲ್ಲ, ಇದು ಮೂಮೆಂಟ್ ಆಗಬೇಕಾಗಿದೆ. ಇವತ್ತು ಕಾಂಗ್ರೆಸ್ನ ಹಣಿಸಲುವಾಗಿ ಅವ್ರು ಮಾತ್ರ ಅವ್ರಿಗೆ ಹೇಳ್ತಾರೆ, BJPಗರಂತೆ ಮಾತಲ್ಲಿ ಮಲ್ಲರು ನೀವೇ ಮಾಡಿದ್ದು ಇಷ್ಟು ವರ್ಷ 60 ವರ್ಷ ಮಾಡಿದ್ರಿ, ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ, ಮತ್ತು ಇತಿಹಾಸ ಹೋಗ್ತಾರೆ ಅವರು. ಇತಿಹಾಸದಲ್ಲಿ ಅವರು ಕಾಂಗ್ರೆಸ್ಸಿಗರು ಸರಿಯಾಗಿ ಕೆಲಸ ಮಾಡಲಾರ್ದಕ್ಕಾಗಿನ ಇವತ್ತು ಮೋದಿಯವರಿಗೆ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟು ನೀವು ಮಾಡ್ರಪ್ಪ ಅಂತ 10 ವರ್ಷ ಕೊಟ್ಟರು. ಈಗ ಒಂದು ಸಮ್ಮಿಶ್ರ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನ. ಅದು ತಿಳ್ಕೊಳ್ಳೋದ್ರೆ ಈಗ ಮಾಡಬೇಕಾಯ್ತಲ್ಲ. ಕಾರ್ಮಿಕರಿಗೆ ಮತ್ತು ರೈತರಿಗೆ, ದುಡಿಯುವ ವರ್ಗದವ್ರಿಗೆ ಏನಾದರೂ ಅನುಕೂಲ ಮಾಡಬೇಕಾಯ್ತಲ್ಲ. ಯಾವ ಗ್ಯಾರಂಟಿ ಅದ ಇದು? ರೈತರಿಗೆ ಏನೋ ಒಂದು 4 ತಿಂಗಳಿಗೆ 2,000 ರೂಪಾಯಿ ಕೊಡುವಂಥದ್ದು ಏನೋ ಒಂದು ಇಟ್ಟಿದ್ದೀರಿ, ಅದ್ರ ಜೊತೆಗೆ ಒಂದು ಸೈಕಲ್ ಕೊಡುವಂಥದ್ದು ಏನು ಪ್ರಯತ್ನ ಇಟ್ಟಿದ್ದೀರಿ. ಅದು ಇದರಿಂದ ಆಗ್ತದೆ, ಈ ದೇಶ ಬದುಕ್ತದೇನೋ. ನೀವು ಹೇಳ್ತಾ ಇದ್ರಿ ನಾವು 3ನೇ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ. ಮತ್ತು ನೆನಪು ಮಾಡ್ತಾನೆ ಈ ಸಂದರ್ಭದಲ್ಲ, ನಾವು ಇನ್ನೂ 4 ಲಕ್ಷ ಕೋಟಿ ರೂಪಾಯಿ, $4 ಟ್ರಿಲಿಯನ್ ಕೋಟಿ ರೂಪಾಯಿ ಅಲ್ಲ, $4 ಟ್ರಿಲಿಯನ್ ನಮ್ಮ ಇದಿಲ್ಲ, ಇನ್ಕಮ್ ಇಲ್ಲ. ಅದನ್ನು ಮುಟ್ಟಿಲ್ ಹೋಗಿ ನಾವು. ಅಮೇರಿಕಾದ ಎಷ್ಟು ಅದ? $23 ಟ್ರಿಲಿಯನ್ ಅದ. ಅದು ಎಷ್ಟು ನಮಗಿಂತ ಮುಂದುವರೆದ್ರು. ಚೈನಾ $16 ಟ್ರಿಲಿಯನ್ ಅದ. ಎಷ್ಟು ಮುಂದುವರೆದು? ನಾವೇನೋ ಎಲ್ಲಿದ್ದೀವಿ? ನಾವು ಹೇಳ್ತಿದ್ವಿ, ಮೇಲೆ ಹೇಳ್ತೀವಿ ಏನಿಲ್ಲ ನಮ್ಮ 3ನೇದು ಅವರು ಅಂತ. ಇಲ್ಲಿ ಉದ್ಯೋಗ ಇಲ್ಲ ರೀ, ಕೃಷಿ ಆಗ್ತಾ ಇದ್ದಾರೆ. ನೀವು 3ನೇ ನಂಬರ್. ಇಲ್ಲಾಂದ್ರೆ ಇವತ್ತು ಅಷ್ಟು ಪ್ರಬಲರು ಇರ್ತಿದ್ರೆ ನಿಮಗೆಲ್ಲ ಕೋಳ ಗೀಳ ಹಾಕಿ ನಮ್ಮ ಭಾರತೀಯರು ಕಳಿಸ್ತಾ ಇದ್ದಾರೆ. ಇದನ್ನು ನಾವು ಮತ್ತೊಮ್ಮೆ ನಿಂತು ವಿಚಾರ ಮಾಡಬೇಕಾಗಿದೆ. ಆ ದೇಶದಲ್ಲಿ ಸರ್ಕಾರ ಇದ್ದು ರೈತರ ಕಡೆಗಣನೆ ಮಾಡೋದಂದ್ರೆ ಏನು? ಮತ್ತಷ್ಟು ಈ ದೇಶನ ಬಡತನಕ್ಕೆ, ನಿರುದ್ಯೋಗಕ್ಕೆ, ದುಡಿದಂಗೆ ಇದನ್ನು ಮತ್ತೆ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಾರಿಕೆ ವಂದನೆಗಳು.